ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆ ಡಮಾರ್ ಅಂತ ಹಾಕ್ದ. ತಿರ್ಗಾ ಪಾಪ ಮ್ಯೂಚುವಲ್ ಫಂಡಿಂದ ದುಡ್ಡನ್ನ ತೆಗೆದು, ಇನ್ಶೂರೆನ್ಸ್ ದುಡ್ಡನ್ನು ತೆಗೆದು ಹಾಕಿ ಮೇಲೆ ಏರ್ಸಿದ. ಪಾಪ ಹೊರದೇಶದವನು ತಗೊಂಡೋಗ್ಬೇಕಾಗಿದ್ದು ಈ ದುಡ್ಡನ್ನೇ ತಗೊಂಡು ಹೋದ. ಅವನು 4,000 ಕೋಟಿ ಮಾರಿದ್ದ ಸಾಲಲ್ಲ ಅಂತ 10,000 ಕೋಟಿನ ಹಾಕಿ ಮಾರ್ಕೆಟ್‌ನ ಏರ್ಸಿದ್ರು. ತಿರ್ಗಾ ಇವತ್ತು ಬೆಳಗ್ಗೆ ಆದ ತಕ್ಷಣ ಮತ್ತೆ ನಾನು ಹೊರಗಡೆ ಹೋಗ್ತೀನಪ್ಪ, ದುಡ್ಡು ಕೊಡು ಅಂತ ಕೇಳಿದ್ರೆ ನಮ್ಮ ಜನ ಕೊಡ್ತಾ ಇದ್ದಾರೆ. 180 ಪಾಯಿಂಟ್ ಡೌನು. ಹಲವು ಪಟಾಕಿ ಲಿಸ್ಟ್ಸು ರೆಡಿಯಾಗಿವೆ. ಟೀಮಲ್ಲಿ ಹೇಳ್ತಾನೆ ಇರ್ತಾರೆ, ಈ ಪಟಾಕಿ ಲಿಸ್ಟಲ್ಲಿ ನೀವು ಕನ್ಸಿಡರ್ ಮಾಡ್ತಾ ಹೋದ್ರಿ ಅಂತಂದ್ರೆ ನಮ್ಗೊಂದೊಳ್ಳೆ ಅವಕಾಶ ಇರುತ್ತೆ. ಆದರೆ ಟಿಫನ್ ಕಾಫಿ ರೇಂಜಲ್ಲಿ ಮಾತ್ರ ಕನ್ಸಿಡರ್ ಮಾಡಿ, ದೊಡ್ಡ ಲಿಸ್ಟಲ್ಲಿ ಕನ್ಸಿಡರ್ ಮಾಡಬೇಡಿ. ಇವತ್ತು ಏನು ಸುದ್ದಿ ಅಂತ ನೋಡೋಣ. ಟ್ರಂಪ್ ಭಾಗವತರು ಹೇಳ್ಬಿಟ್ಟಿದ್ದಾರೆ, ಯಾರು ಬೇಕಾದರೂ ಬಂದು ಹೋಗಲಿ, ನೆಗೋಸಿಯೇಷನ್ಸ್ ಎಲ್ಲ ಏನೂ ಇಲ್ಲ ಅಂತ. ಶರಣಾಗತಿಯಾಗಿ ಇನ್ಮುಂದೆ ರಷ್ಯಾದಿಂದ ಆಯಿಲ್ನ ತಗೊಳ್ಳೋದಿಲ್ಲ ಅಂತ ನಮ್ಮ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಟ್ಯಾರಿಫ್ನ ಕಡಿಮೆ ಮಾಡ್ಬೋದಾ ಅಂತ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ A1 ನಿಲ್ಲಿಸಿದ್ರು ಕೂಡ A1 ಮೇಕ್ ಅಮೆರಿಕಾ ಗ್ರೇಟ್ ಇದ್ದಾರೆ, ಗ್ಯಾಸ್ ತಗೋತೀವಿ ಅಂತ ಹೇಳಿದ್ದಾರೆ. ಟ್ರಂಪ್ ಭಾಗವತರವರ ಇನಾಗ್ರೇಷನ್ ಅವರು ಈಸ್ಟರ್ ಎಲ್ಲ ಡೊನೇಷನ್ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಇನಾಗ್ರೇಷನ್ಗೆ ಹೋಗಿ ಬಂದಿದ್ದಾರೆ. ಬಟ್ ಸರ್ ಅವರು ಪಲ್ಟಿ ಹೊಡೆದ್ಬಿಡ್ತಾರೆ. ಯಾಕೆ ಅಂತಂದರೆ ಅಮೆರಿಕಾದಲ್ಲಿ ಅವರಿಗೆ ತುಂಬ ಅಸೆಟ್ಸ್ ಇದೆ. ರಿಯಲ್ ಪ್ರಾಬ್ಲಮ್ಮು ನೈರಾನೇ. ನೈರಾ ರಷ್ಯನ್ ಕಂಪನಿ. ಇದರಿಂದ ಇಂಡಿಯಾದ ಜನಗಳಿಗೂ ಯಾವುದೇ ರೀತಿಯ ಒಂದು ಲಾಭ ಅನ್ನೋದು ಇಲ್ಲ. ಲಾಭ ಅಂತಂದರೆ ನಿಮಗೆ ಈ ಪೆಟ್ರೋಲ್ ಅನ್ನೋದು ₹40 ₹50 ಹೀಗೆ ಸಿಕ್ಕಿದ್ರೆ ಮಾತ್ರ ಅದು ನಮಗೆ ಲಾಭ ಅಂತ ಅರ್ಥ. ಆದರೆ ಆ ಥರ ಅವರು ಕೊಡೋ ಥರ ಕಾಣ್ತಾ ಇಲ್ಲ. ಅದರಿಂದ ಲಾಭ ಅನ್ನೋದು ಇಲ್ಲ. ನೀವು ಯೂಸ್ ಮಾಡುವಂಥ ಕುಕ್ಕಿಂಗ್ ಸಿಲಿಂಡರ್ ಕೂಡ ಈ ಆಯಿಲಿಂದಾನೇ ಬರ್ತಾ ಇದೆ. ಅದರನ್ನೇನಾದರೂ ಒಂದು ₹500 ₹600 ಹಂಗೆ ಕೊಟ್ಟರೆ ಲಾಭ ಇರುತ್ತೆ, ಅದು ಕೂಡ ಇಲ್ಲ. ಅದರಿಂದ ನ್ಯಾಷನಲ್ ಪ್ರೈರಾಗಿ ಬದಲಾಯಿಸಿವಿ ಅಂತ ಅನ್ನೋದು ಮುಟಾಳ್ತನ. ಇನ್ನೊಂದು ಎಲಾಸ್ಟಿಕ್ ಅಂತ ಎಕನಾಮಿಕ್ಸಲ್ಲಿ ಒಂದದ ಹೇಳ್ತಾರೆ. ಎಲಾಸ್ಟಿಕ್ ಅಂತಂದರೆ ಕೆಲವು ವಸ್ತುಗಳು ಇಲ್ಲದೆ ನಮ್ಮಿಂದ ಇರೋದಕ್ಕಾಗುತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಸೋರ್ಸ್ ಇರೋದ್ರಿಂದ ನಾವು ಅದನ್ನು ತಗೋಬೋದು. ಇನ್ಎಲಾಸ್ಟಿಕ್ ಅಂತಂದರೆ ಆ ವಸ್ತುನ ಉಪಯೋಗಿಸ್ಲೇಬೇಕಾಗತ್ತೆ. ಈಗ ನಮ್ಮ ವಸ್ತುಗಳನ್ನು ಈಗ ಇಂಪೋರ್ಟ್ ಮಾಡೋದ್ರಲ್ಲಿ 3 ದೊಡ್ಡ ವಸ್ತುಗಳಿದೆ. ಒಂದು ಕುಕ್ಕಿಂಗ್ ಆಯಿಲ್ಲು, ಇನ್ನೊಂದು ಕಚ್ಚಾ ತೈಲ, ಮೂರನೇದು ಚಿನ್ನ. 3 ಕೂಡ ಇನ್ಎಲಾಸ್ಟಿಕ್. ಜನಗಳು ಇದನ್ನು ತಗೋತಾನೆ ಇರ್ತಾರೆ. ಅದರಿಂದ ಇದು 3ನ್ನು ನಾವು ಇಂಪೋರ್ಟ್ ಮಾಡಲೇಬೇಕಾಗತ್ತೆ. ನಾವು ಎಕ್ಸ್ಪೋರ್ಟ್ ಮಾಡುವಂಥದ್ದು ಪ್ರೈಮರ್ಲಿ ನಚ್ಚನ್ ರೇಸ್ನಲ್ಲಿ ಎಲ್ಲಾನು ಇನ್ಎಲಾಸ್ಟಿಕ್ ಅದಿಂದೇನೆ ಇರ್ಬೋದು. ನಾವು ಅದನ್ನು ಸಪ್ಲೈ ಮಾಡಿಲ್ಲ ಅಂತಂದರೆ ಅದನ್ನು ಸಪ್ಲೈ ಮಾಡೋದಕ್ಕೆ ಬೇರೆ ವ್ಯಕ್ತಿಗಳು ಇರ್ತಾರೆ. ಅದರಿಂದ ಈಗ ಈ ಟೀ ಶರ್ಟ್ ಅನ್ನೋದು ಇದು ತಿರುಪೂರಲ್ಲಿ ಸಿಗಲಿಲ್ವಾ, ನಾನು ಇದರಲ್ಲಿ ತಗೋತೀನಿ. ಯಾವುದರಲ್ಲಿ? ವಿಯೆಟ್ನಾಮಲ್ಲಿ. ನಮ್ಮ ಊರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಫುಡ್ ಡೆಲಿಕಸಿ ಇದೆ. ಇವತ್ತು ಮಿಂಟಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅದು ಶಂಪ್ ಅಂತ ಹೆಸರು. ಇದು 3 ವರ್ಷದಲ್ಲಿ ಶಂಪ್ ಅವರ ಎಕ್ಸ್ಪರ್ಟು ನಿಯರ್ಲಿ 40-50% ಏರಿ ಸುಮಾರಾಗಿ ಒಂದು ದೊಡ್ಡ ಮೊತ್ತನೇ ಬಂತು. ಈಗ ಏನಾಗೋಯ್ತು ಅಂತಂದರೆ ಈ 50% ಟ್ಯಾರಿಫ್ ಹಾಕಿದ್ರಲ್ಲಿ ಈಕ್ವೆನಾ ಅಂತ ಒಂದು ಊರಿದೆ. ನಮಗೆ ಈ ಮ್ಯಾಪಲ್ಲೇ ಅದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಸೌತ್ ಅಮೆರಿಕಾದಲ್ಲಿ ಇದೆ. ಈಕ್ವೆನಾರಿಂದ ಮೋರ್ ಕಾಂಪಿಟೇಟಿವ್ ಆಗಿ ನಮ್ಮ ಈ ಶ್ರಿಂಪಿಂಗ್ ಈಕ್ವಿಡಾ ಶ್ರಿಂಪ್ ಜಾಸ್ತಿ ಆಗಿಬಿಟ್ಟಿದೆ. ಈ ಶ್ರಿಂಪನ್ನ ನಂಬಿ ತುಂಬ ಜನ ದುಡ್ಡನ್ನು ಹಾಕಿರ್ತಾರೆ ಫ್ಯಾಮಿಲಿನಲ್ಲಿ. ಅದು ಕೋಟಿಗಟ್ಟಲೆ ಹೋಗಿರುತ್ತೆ. ಇದರಲ್ಲಿ ತುಂಬ ಜನ ಲೋನಲ್ಲಿ ತಗೊಂಡು ಹಾಕಿರ್ತಾರೆ. ಅವನು ಅಂಗಡಿಯೆಲ್ಲ ಮುಚ್ಕೊಂಡು ಹೋಗಬೇಕಷ್ಟೆ. ಸೊ ಅಂಗಡಿನ ಮುಚ್ಚೋವಂಥ ಸ್ಟೇಜಿಗೆ ಅದು ಬಂದ್ಬಿಡತ್ತೆ. ತಿರುಪೂರಲ್ಲಿ ಪ್ರೊಡಕ್ಷನ್ಸ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ಸ್ ಕಡಿಮೆ ಅಂದರೆ ಕೆಲಸ ಮಾಡುವಂಥ ಜನರು ಹೊರಗಡೆ ಹೋಗಬೇಕಾಗತ್ತೆ. ಇದೆಲ್ಲ ರಿಯಲ್. ಯಾಕೆ ಅಂತಂದರೆ ವಿಯೆಟ್ನಾಮಿಂದ ತಗೋತಾರೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ನಮಗೆ ಕಷ್ಟ. ಮೋಸ್ಟ್ ಆಫ್ ದಿ ದೊಡ್ಡ ಎಕ್ಸ್ಪೋರ್ಟರ್ಸು ಇಂಡಿಯಾದಲ್ಲಿ ಇರೋಂಥವರೆಲ್ಲ MSME ಸೆಕ್ಟರಲ್ಲಿ ಇರೋಂಥವ್ರು, ಅವರು ಲಿಸ್ಟಿಂಗಲ್ಲಿ ಇಲ್ಲ. ಮೋರೋವರ್ ಇದೊಂದು ವಿಷಯ ಏನು ಅಂತಂದರೆ, ಈ ಜನಗಳೆಲ್ಲ ಕೆಲಸ ಬಿಟ್ಟು ಹೋದರು ಅಂತಂದರೆ ಅವರಿಗೆ ಡೈಲಿ ಊಟಕ್ಕೆ ಕಷ್ಟ ಆಗುತ್ತೆ. ಈ ಸೋಪು, ಬಾಚಂಡಿ ಇಂಥವೆಲ್ಲ ತೊಗೊಳ್ಳೋದು ಕೂಡ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಆ ಪರ್ಸ್ನಲ್ ಕನ್ಸಂಪ್ಷನ್ಸು ಕಡಿಮೆ ಆಗುತ್ತೆ. ಆಲ್ರೆಡಿ ಅಡಿ ಪಾತಾಳದಲ್ಲಿ ಇರೋಂಥ ಬ್ರಿಟಾನಿಯಾ ಬಿಸ್ಕೆಟ್ಸ್ ಖರ್ಚುಗಳು, ಇಲ್ಲ ಅಂತಂದರೆ ನಮ್ಮ ಈ ಮೋಟರ್ ಸೈಕಲ್ ಸೇಲ್ಸು, ಇಲ್ಲ ಅಂತಂದರೆ ನಮ್ಮ ಈ FMCG ಸೇಲ್ಸ್ ಎಲ್ಲ ಇನ್ನೂ ಕೆಳಗಡೆ ಹೋಗೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂತಂದರೆ IT ನಲ್ಲೂ ಈ ರೀತಿ ಕೆಲಸದಿಂದ ತೆಗಿತಾ ಇದ್ದಾರೆ. MSMEನಲ್ಲೂ ಇದೇ ರೀತಿ ನಡೆಯೋದಕ್ಕೆ ಸಾಧ್ಯತೆ
ಸಾಧ್ಯತೆಗಳಿದೆ. ಅದರಿಂದ ಈ ಓವರ್ ಆಲ್ ಇಂಪ್ಯಾಕ್ಟು ಜಾಸ್ತಿ ಇರುತ್ತೆ. ಇವತ್ತು ನಮ್ಮ ಮಲ್ಹೋತ್ರಾ ಸಾರು ತುಂಬಾನೇ ಡಾಲರ್ ಮಾಡ್ತಾ ಇದ್ದಾರೆ. ತೇಲ್ 59ರಲ್ಲಿದೆ. ಯಾಕಂತಂದ್ರೆ ನಾವು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಿ ಇಂಪೋರ್ಟ್ನ ಕಡಿಮೆ ಮಾಡಿದ್ರೆ ಮಾತ್ರ ಡಾಲರ್ ಅನ್ನೋದು ಬರುತ್ತೆ. ಅದೇ ನಾವು ಎಕ್ಸಾಕ್ಟ್ ಆಪೋಸಿಟ್. ಅದರಿಂದ ಇರುವಂತ ಡಾಲರ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಅದರಿಂದ ಇವತ್ತೇ ಬದಲಾಗ್ಬಿಡುತ್ತೆ ಇಲ್ಲ ನಾಳೆನೇ ಬದಲಾಗುತ್ತೆ ಅಂತೆಲ್ಲ ಅನ್ಕೋಬೇಡಿ. ಒಂದು ಓಪನ್ ಸೊಸೈಟಿನಲ್ಲಿ ಓಪನ್ ಆಗಿ ಟ್ರೇಡ್ ಮಾಡೋದು ಅನ್ನೋದೇ ಬೆಟರ್ ಅಂತ ಹೇಳ್ಬೋದು. ಸೊ ಮಾತುಕತೆ ಮೂಲಕ ಇದನ್ನ ಸರಿಪಡಿಸ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಇದು ನನ್ನ ಅಭಿಪ್ರಾಯ. ಇದನ್ನೇ ನಾನು ಇಷ್ಟು ದಿನದಿಂದ ಹೇಳಿದ್ದೀನಿ, ತಿರ್ಗಾ ಅದನ್ನೇ ಹೇಳ್ತೀನಿ. ಅದರಿಂದ ಇವತ್ತು ಅಮೆರಿಕ ಸ್ಟ್ರಾಂಗರ್ ಪೊಸಿಷನ್ ಅಲ್ಲೇ ಇದೆ. ಈಗ ಹೆಸರು ಗೇಮ್ ಥಿಯರಿ ಅಂತ ಹೆಸರು. ಇವ್ರಿಗೆ ಈಗ ನೋಬೆಲ್ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಈಗೋ ಅನ್ನೋದಕ್ಕೆಲ್ಲ ಜಾಗನೇ ಇಲ್ಲ. ಈಗ ಅವ್ರ ಪೊಸಿಷನ್ ಸ್ಟ್ರಾಂಗ್ ಆಗಿದೆ. ನಾಳೆ ನಿಮ್ಮ ಪೊಸಿಷನ್ ಸ್ಟ್ರಾಂಗ್ ಆದರೆ ನೀವು ಗೇಮ್ ಶುರು ಮಾಡ್ಬೋದು. ಇದೇನೇ ಥಿಯರಿ. ಈಗ ಏನಾಗಿದೆ ಅಂತಂದ್ರೆ ಗೋಲ್ಡ್ ಮಾರ್ಕೆಟಲ್ಲಿ ಆಲ್ ಟೈಮ್ ಹೈ ಹೋದಂಥ ಗೋಲ್ಡು ಈಗ 9470. ಈಗ ಪ್ರಪಂಚದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕೆಟು ಅಮೆರಿಕ. ಈಗ ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ ಈ ಟ್ರಂಪ್ ಭಾಗವಹಿಸ್ತಾರೆ 1 kg ಗೋಲ್ಡಲ್ಲಿ ನಾನು ಕಸ್ಟಮ್ಸ್ ಡ್ಯೂಟಿನ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಂಟೈರ್ ಗೋಲ್ಡ್ ಮಾರ್ಕೆಟೇ ಮೇಲೆ ಕೆಳಗೂ ಒದ್ದಾಡ್ತಾ ಇದೆ. ಸೊ ಅವರು ಟ್ಯಾಕ್ಸ್ ಹಾಕಿದ್ರು ಅಂತಂದ್ರೆ ಗೋಲ್ಡ್ ಬೆಲೆ ಜಾಸ್ತಿ ಆಗುತ್ತೆ, ಗ್ಲಿಂಗ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಈ ಗೇಮು ಒಂದ್ ಸೈಡಲ್ಲಿ ಹೋಗ್ತಾ ಇದೆ. ಸೊ ಇನ್ನೊಂದು ಕಡೆ ಈ ಟ್ರಂಪ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇಂಟೆಲ್ನ CEO ಚೈನಾದವನು, ಮಲೇಷ್ಯಾದಲ್ಲಿ ಇರುವಂತ ಚೈನಾದವನು, ಅವನಿಗೆ ಚೈನೀಸ್ ಕಂಪನಿ ಜೊತೆ ತುಂಬಾ ಟೈಅಪ್ ಇದೆ, ಅವನು ಇವತ್ತೇ ರಿಸೈನ್ ಮಾಡಬೇಕು ಅಂತ ಆ ಒಂದು ಹೊಸ ಡಿಮ್ಯಾಂಡ್ನ ತೆಗೆದಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಇಂಟೆಲ್ ಅವರ ಹೊಸ ಚಿಪ್ ದೊಡ್ಡದಾಗಿ ಏನು ನಂಬರ್ಸ್ನ ಮಾಡಿಲ್ಲ. ಸೊ ಇದರಿಂದ ಇಂಟೆಲ್ ಭಯಂಕರ ಪ್ರೆಷರಲ್ಲಿ ಇದೆ. ಇಂಟೆಲ್ಗೆ ಇವತ್ತು ಏಟು ಮರಣದೇಟು ಅಂತ ಹೇಳ್ಬೋದು. ಮುಂದಿನ ಸುದ್ದಿ ಏನು ಅಂತಂದ್ರೆ ಕ್ರಾಕ್ಸ್ ಅಂತ ಒಂದು ಕಂಪನಿ ಇದೆ. ಅದರ ಶೇರು 30% ಬಿದ್ದಿದೆ ಒಂದೇ ದಿನದಲ್ಲಿ. ಯಾಕೆ ಬಿತ್ತು ಅಂತಂದ್ರೆ ಆ ಕ್ರಾಕ್ಸ್ ಈಗ ಒಂದು ವಿಡಿಯೋ ಕೂಡ ನಾವು ಹಾಕಿದ್ವಿ. 5,000 ರೂಪಾಯಿಗೆ ಕ್ರಾಕ್ಸ್ನ ತಗೊಂಡಂತ ಒಬ್ಬ ಹುಡುಗ ಅಂತ ಹೇಳಿದ್ರೆ ಆ ಕ್ರಾಕ್ಸು ಏಟು ತಿಂದು ಕೆಳಗಡೆ ಬಿದ್ದಿದೆ. ಯಾಕೆ ಅಂತಂದ್ರೆ ಈ ಕ್ವಾರ್ಟರ್ ಚೆನ್ನಾಗಿದೆ, ಆದರೆ ಮುಂದಿನ ಕ್ವಾರ್ಟರಲ್ಲಿ ಟ್ಯಾರಿಫಿಂದ ಬೆಲೆ ಏರೋದ್ರಿಂದ ಸೇಲ್ಸ್ ಕಡಿಮೆ ಆಗುತ್ತೆ ಹೇಳಿದ್ರು. ಕೂಡಲೇ ಎಮಾರ್ ಅಂತ ಒಂದು 30%ನ ಹೊಡೆದ್ಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಇವತ್ತು 2 ಇಂಪಾರ್ಟೆಂಟ್ ಕಂಪನಿಯ ರಿಸಲ್ಟ್ಸ್ ಬಂದಿದೆ. ಒಂದು ಟೈಟನ್ 1,700 ರೂಪಾಯಿನಲ್ಲಿ ಕನ್ಸಿಡರ್ ಮಾಡಿದ್ವಿ, ಈಗ 3,600 ರೂಪಾಯಿನಲ್ಲಿ ಇದೆ. ಈ ಕಂಪನಿ ಏನಪ್ಪಾ ಅಂತಂದ್ರೆ 50% ಪ್ರಾಫಿಟ್ ಏರಿ 1,080 ಕೋಟಿ ರೂಪಾಯಿಗೆ ಮೇಲೆ ಪ್ರಾಫಿಟ್ ಆಗಿದೆ. ಇದರಲ್ಲಿ ಪ್ರಾಫಿಟ್ ಎಲ್ಲಪ್ಪ ಮೇನ್ ಆಗಿ ಬಂತು ಅಂತ ನೋಡಿದ್ರೆ ಹೊಸದಾಗಿ ಇಟ್ಟಿರುವಂತ ಕ್ಯಾರೆಟ್ ಲೈನ್ ಅಲ್ಲಿ 39% ಸೇಲ್ಸ್. ವೆಂಕಟ್ ರಾಮನ್ನೇ ಆ ಕಂಪನಿಯ MD ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಾವು ಡಮಾಸ್ನ ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕೊಂಡಿದೀವಿ, ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆಲ್ಲ ನಾವು ಡಮಾಸ್ ಮೂಲಕ ಸಪ್ಲೈ ಮಾಡಬಹುದು, ಅದಕ್ಕೆ ನಮ್ಗೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಹೇಳ್ದೆ, ಟ್ರಂಪ್ ಅವರ ಟ್ಯಾರಿಫ್ ಇಂದ ಬಂದಂತ ಒಂದು ಕಷ್ಟ ಓಸನಲ್ಲಿ 10 ಜನಕ್ಕೆ ಕೆಲಸ ಕೊಟ್ಟಂತ ಜಾಗ ದುಬೈಗೆ ಹೋಗ್ಬಿಡತ್ತೆ. ಇದು ರಿಯಾಲಿಟಿ. ಸೊ ಮುಂದಿನ ಸ್ಟೇಜು ಇವಾಗ ಒಂಥರ ಈ ಪ್ರೊಡಕ್ಷನ್ ಇಂಡಿಯಾ ಬಿಟ್ಟು ಹೊರಗಡೆ ಹೋಗಿ ಮಿಡಲ್ ಈಸ್ಟ್ ಇಂದ ಹೋಗ್ಬಿಡತ್ತೆ. ಗೋಲ್ಡ್ನ ತಗೊಂಡು ತಿರ್ಗಾ ಟ್ಯಾಕ್ಸ್ನ ಕ್ಲೈಮ್ ಮಾಡಿ ಈ ಥರ ಪ್ರೆಷರ್ ಎಲ್ಲ ಏನೂ ಇರೋದಿಲ್ಲ. ದುಬೈಗೂ ಅಮೇರಿಕಾಗೂ ಫ್ರೀ ಟ್ರೇಡ್ ಟ್ರೀಟಿ ಇದೆ, ಇಂಡಿಯಾಗೂ ಫ್ರೀ ಟ್ರೇಡ್ ಟ್ರೀಟಿ ಇದೆ. ಇದನ್ನ ಯೂಸ್ ಮಾಡಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಡಬಲ್ ಅಡ್ವಾಂಟೇಜ್ ಇದೆ. ಅದರಿಂದಾನೇ ಈ ಕಂಪನಿ ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಡೆರೈನ್ ಅವರ ಆ ಸೀರೆ ಅಂಗಡಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಈ ಡಿವಿಷನ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏರ್ವೆಲ್ ಡಿವಿಷನ್ಸು ಸೂಪರ್ ಆಗಿದೆ. ಆದರೆ ಈ ತನಿಷ್ಕ್ ಸೆಲ್ಫ್ನ ನೀವು ಹೇಗೆ ಲೆಕ್ಕ ನೋಡಬೇಕು ಅಂತಂದರೆ ಗ್ರಾಮ್ ಲೆಕ್ಕದಲ್ಲಿ ಲೆಕ್ಕ ನೋಡಬೇಕಾಗುತ್ತೆ. ಚಿನ್ನದ ಬೆಲೆ 25% ಏರಿದ್ರಿಂದ ಹೋದ 6 ತಿಂಗಳಲ್ಲಿ ನಾವು ಅದೇ ಚಿನ್ನನ ಮಾರಿದ್ರು ಕೂಡ ಅಯನ್ಸು 25% ಏರಿರುತ್ತೆ. ಗ್ರಾಮ್ ಲೆಕ್ಕದಲ್ಲಿ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ. ಗ್ರೌಂಡ್ ಮಾರ್ಕೆಟ್ ಇದನ್ನ ಪಾಸಿಟಿವ್ ಆಗಿ ನೋಡಿ 3,600ಗಿಂತ ಮೇಲೆ ತಗೊಂಡು ಹೋಗಿ. ಅದೇ ಸಮಯದಲ್ಲಿ ಕಲ್ಯಾಣ್ದು ಒಂದು ಸುದ್ದಿ. ಕಲ್ಯಾಣ್ಗೂ 49% ಪ್ರಾಫಿಟ್ಟು. ಅವ್ರಿಗೆ ನಾವೀಗ ಮುಂಚೆನೇ ಹೇಳಿದ ಥರ ಫ್ರಾಂಚೈಸಿ ಮಾಡೆಲಲ್ಲಿ ಇರೋದ್ರಿಂದ ಸ್ವಲ್ಪ ಈ ದುಡ್ಡನ್ನು ಸಂಪಾದನೆ ಮಾಡೋದು ಕಷ್ಟ. ಅದರಿಂದ ಮಾರ್ಜಿನ್ ಕಡಿಮೆ ಆಗೋಯ್ತು ಅನ್ನೋಂಥ ಭಯದಲ್ಲಿ ಎಮಾರ್ ಅಂತ 9%ನ ಹೊಡೆದ್ಬಿಟ್ರು. ಇದು ಎಕ್ಸ್ಪೆಕ್ಟೆಡ್ ಲೈನ್ಸಲ್ಲೇ ಇತ್ತು. 530 ರೂಪಾಯಿವರೆಗೂ ಇಳಿದಿದೆ. ಇನ್ನೂ ಇಳಿಯೋದಕ್ಕೆ ಸಾಧ್ಯತೆ ಇದೆ ಅನ್ನೋವಾಗ ಈಗ AC ಒಂದು 2.5% ಏರಿಸಿದ್ದಾರೆ. 1.5% ನೆಗೆಟಿವ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದು ಒಂದು ಸುದ್ದಿ. NSTLಲ್ಲಿ NSEನಲ್ಲಿ ಹೆಸರು ಬಂದಿದ್ದರಿಂದ ಬ್ರೋಕರವರೆಲ್ಲ ಆ ಫೋನ್ ಹಾಕಿ ಸ್ಟಾಕ್ನ ಮೇಲೆ ತಳ್ತಾ ಇದ್ದಾರೆ. ನಿನ್ನೆ 15% ಅಪ್ಪು, ಇವತ್ತು 10% ಅಪ್ಪು.
ಇದ್ರೂನು ₹1,500 ಮೇಲೆ ಹೋದ್ರೇನೆ ಅವೆಲ್ಲ ಹೋದ ವರ್ಷ ಪ್ರೈವೇಟ್ ಪ್ಲೇಸ್‌ಮೆಂಟಲ್ಲಿ ತಗೊಂಡಿದ್ನ ಅವನ್ನೆಲ್ಲ ಹೊರಗಡೆ ಬರೋದಕ್ಕಾಗುತ್ತೆ. ಇಲ್ಲ ಅಂತಂದ್ರೆ HDFC ಬ್ಯಾಂಕು, IDBI ಬ್ಯಾಂಕು ಅದೇ ಬೆಲೆನಲ್ಲೇ ಪ್ರೈವೇಟ್‌ನಲ್ಲಿ ಮಾರಿದ್ದಾರೆ. ಸೊ ಅದು ಬರೋವರೆಗೂನು ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೀವುನು ₹10 ಲಕ್ಷ ರೈಟ್ ಆಫ್ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಈಗ 1.5 ಕೋಟಿ ರೈಟ್ ಆಫ್ ಮಾಡಬೇಕು ಅಂದ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ. ಕಂಪನಿ ಕಾಣ್ತಾ ಇಲ್ಲ, ಈಗ ₹10 ತಗೊಂಡ್ವಿ. ನನಗೆ ಈಗ ₹10 ಏನು ನೋವಾಗಲ್ಲ. ಕಾಣಿಸಿಲ್ಲ ಅಂದ್ರೆ ನಂಗೆ ಗೊತ್ತಾಗುತ್ತೆ, ಓ ಹೊರಟೋಯ್ತಲ್ಲ ಅಂತ. ಆದ್ರೆ ಒಬ್ರು ಏನ್ ಮಾಡಿದ್ದಾರೆ, ಈ ಒಂದು ಸ್ಟಾರ್ಟ್ಅಪ್ನ ಇಂಡಿಯಾದಲ್ಲಿ ತಗೊಂಡಿದ್ದಾರೆ. ಅದನ್ನ $200 ಮಿಲಿಯನ್ ಕೊಟ್ಟು ತಗೊಂಡಿದ್ದಾರೆ. ಇವತ್ತು ಕಂಪನಿ ವರ್ತ್ಲೆಸ್. ಆ $200 ಮಿಲಿಯನ್ ರೈಟ್ ಆಫ್ ಮಾಡಿದ್ದಾರೆ. ಅದು 2 ವರ್ಷಕ್ಕೆ ಮುಂಚೆ ಆಪಲ್ ಡೈಲಿ ಹಾಕಿ ಅದನ್ನ ಯೂಸ್ ಮಾಡಿರ್ತೀರಾ. ಕಂಪನಿ ಹೆಸರು ಡೆನ್ಸೋ. ರೈಟ್ ಆಫ್ ಮಾಡಿದ್ದು ರಿಲಯನ್ಸ್. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಾಮಾನು ಕಳ್ಸೋಂಥವ್ನು ಡೆನ್ಝೋನಲ್ಲಿ ಹಾಕಿ ತಗೋತಾ ಇದ್ದ. ಡೆನ್ಝೋನಲ್ಲಿ ಲಾಸ್ ಆಗ್ಬಿಟ್ಟಿದೆ, ಎಳ್ದು ಮುಚ್ಚಿಬಿಡಿ ಅಂತ ಹೇಳ್ಬಿಟ್ರು. $200 ಮಿಲಿಯನ್ ಎಲ್ಲಿಂದ ಬಂತು? ನಿಮ್ಮಿಂದ $200 ಮಿಲಿಯನ್ ರೈಟ್ ಆಫ್ ಮಾಡೋಕ್ಕಾಗುತ್ತಾ? ಇಲ್ಲ ನನ್ನಿಂದ $200 ಮಿಲಿಯನ್ ರೈಟ್ ಆಫ್ ಮಾಡೋಕ್ಕಾಗುತ್ತಾ? ಈಗ ನನಗೆ ಚಾರ್ಟ್ ಕನೆಕ್ಟ್ ಮಾಡಿದ್ರಿ ಅಂತ ಅಂದರೆ ಕಚ್ಚಾ ಎಣ್ಣೆನು ಇದನ್ನು ಕರೆಕ್ಟ್ ಮಾಡಿಬಿಡ್ತೀರಾ ಅಂತ ನಾನು ನಂಬ್ತೀನಿ. ಇದಕ್ಕೋಸ್ಕರ ನನಗೆ ದೇಶದ್ರೋಹಿ ಅಂತ ಪಟ್ಟ ಕೊಟ್ರಿ ಅಂತಂದ್ರೂ ಪರವಾಗಿಲ್ಲ. ಅದಾದಮೇಲೆ ಟಾಟಾ ಬಗ್ಗೆ ಒಂದು ನ್ಯೂಸು. ಟಾಟಾಸು SK ಗ್ರೂಪು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. 2016ರಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಹೊರಗಡೆ ಹೋದ್ಮೇಲೆ ಇದೇನೇ ಮೊದಲನೇ ಮೀಟಿಂಗ್. ಸೊ ಅದರಿಂದ ಈಗ ಮಿಕ್ಕಿರೋದು ಈ ಮಿನಿಸ್ಟ್ರಿ ಗ್ರೂಪಲ್ಲಿ ಫೋರ್ ಮಿನಿಸ್ಟ್ರಿ ಅಂತ ಅವರಿದ್ದಾರೆ. ಅವರನ್ನ ಸಾಲದಲ್ಲಿ ತತ್ತರಿಸ್ತಾ ಇದೆ ಈ ಕಂಪನಿ. ಅವರೇ RBI ಹತ್ರ ಹೇಗಾದರೂ ನನಗೆ ಇದನ್ನು ಹೊರಗಡೆ ತೆಗೆದುಕೊಡಿ. ಸೊ ಈ ಟಾಟಾ ಕಂಪನಿನಲ್ಲಿ ಹೇಗಾದರೂ ಈಗ 16%, 17% ಈ ತಲೆನಲ್ಲಿ ಟೋಪಿ ಹಾಕಿ ತಗೊಂಡಿದ್ದನ್ನು ಹೇಗಾದರೂ ಮಾರ್ಬಿಡ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಅವರಿಗೆ ಒಬ್ಬರು ಬ್ರದರ್ ಇನ್ ಲಾ ಇದ್ದಾರೆ. ಆ ಬ್ರದರ್ ಇನ್ ಲಾ ಹೆಸರು ನಿಹಾಲ್ ಟಾಟಾ. ನಿಹಾಲ್ ಟಾಟಾ ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಆಲು ಟಾಟಾ. ಈಗ ಏನು ನ್ಯೂಸ್ ಅಂತಂದರೆ, ಈಗ ಮಾತುಕತೆ ನಡೆಸ್ಕೊಳ್ಳೋಣ ಒಬ್ರಿಗೊಬ್ರು ಅಂತ ಹೇಳಿ ಈಗ ಚಂದ್ರಶೇಖರ್ನ ಕಳಿಸಿದ್ದಾರೆ ಸಂಪೂರ್ಣ ಮಿಸ್ತ್ರಿ ಹತ್ರ ಮಾತಾಡೋದಕ್ಕೆ. ಏನು ರೇಟ್ ಕೇಳ್ತಾ ಇದ್ದೀರಾ, ಹೇಗೆ ಮಾತಾಡ್ಬೋದಾ ಬೇಡವಾ ಅಂತ ಶುರು ಮಾಡಿದ್ದಾರೆ. ನಿಹಾಲ್ ಟಾಟಾ ಟ್ರಸ್ಟಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಚಂದ್ರಶೇಖರ್ ಅವರೇ ನಿಮಗೆ ಇನ್ನೊಂದು 5 ಇಯರ್ಸ್ ಟೈಮು. 5 ಇಯರ್ಸ್ ಇದ್ಕೊಳ್ಳಿ, ಹೆಂಗೆ ಬೇಕಾದರೂ ಎಂಜಾಯ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ಕಾರಣಕ್ಕೂ ಟಾಟಾ ಸನ್ಸ್ನ ಲಿಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನು ಮಾಡ್ತಿರೋ ನೋಡಿ, RBIನ ಮ್ಯಾನೇಜ್ ಮಾಡಿ ಇಲ್ಲ SPನ ಮ್ಯಾನೇಜ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು. ಹೇಗೆ SP ಅದನ್ನು ತಗೋತಾ ಇದ್ದಾರೆ, ಆ 18%ಗೆ ಏನು ವ್ಯಾಲ್ಯೂಯೇಷನ್, ಇದೆಲ್ಲ ಕೂಡ ನಮಗೆ ಗೊತ್ತಾಗುತ್ತೆ. ಇದನ್ನು ಅವ್ರೇನಾದರೂ ಒಳಗೊಳಗೆ ಮುಗಿಸ್ಬಿಟ್ರು ಅಂದರೆ ನಮ್ಗೆ ಯಾವುದು ಡೀಟೇಲ್ಸ್ ಬರೋದಿಲ್ಲ. ಆದರೆ ಇದು ಒಂದೇ ಸಲ ಪಬ್ಲಿಕ್ ಆಗಿ ಹೋಗಿ ಹೊರಗಡೆ ಬಂದರೆ ಟಾಟಾ ಸೆನ್ಸಲ್ಲಿ ಏನು ಆ್ಯಕ್ಚುಲ್ ಆಗಿದೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಆ ಕಂಪನಿಗೆ 339 ಸಬ್ಸಿಡ್ರೀಸ್ ಇದೆ, 39 ಜಾಯಿಂಟ್ ವೆಂಚರ್ಸ್ ಇದೆ, 50ಕ್ಕಿಂತ ಮೇಲೆ ಕಂಪನಿಗಳೆಲ್ಲ ಅಸೋಸಿಯೇಟ್ ಕಂಪನಿ ಆಗಿದೆ. ಒಳಗೊಳಗೆ TCS ಥರ ಯಾವುದಾದ್ರೂ ಅಡ್ಕೊಂಡಿದೆಯಾ ಅನ್ನೋದನ್ನು ನಾವು ನೋಡೋದಕ್ಕಾಗುತ್ತೆ. ಯಾಕೆಂದರೆ ನಮ್ಗೆ ಗೊತ್ತಿದ್ದಂಗೆ ಈ ಬೋಯಿಂಗ್ ರೆಡಿ ಮಾಡುವಂಥದ್ದು, ಫೀಸ್ ಎಲ್ಲ ರೆಡಿ ಮಾಡುವಂಥದ್ದು, ಆಲ್ಬಸ್ಗೆ ಸೀಟ್ ರೆಡಿ ಮಾಡುವಂಥದ್ದು, ಹೆಲಿಕಾಪ್ಟರ್ಗೆ ಪಾರ್ಟ್ಸ್ ಮಾಡಿಕೊಡುವಂಥದ್ದು, ಈ ಥರ ಹಲವು ಕಂಪನಿಗಳು ಒಳಗಡೆ ಇದೆ. ಆ ಕಂಪನಿಗಳೆಲ್ಲ ಯಾವತ್ತಾದರೂ ಲಿಸ್ಟ್ ಆಯಿತು ಅಂತಂದರೆ ದೊಡ್ಡ ಲಾಭ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇವರಿಬ್ಬರು ಕುಸ್ತಿ ಹಾಕಿದ್ರು ಅಂದರೆ ಹೊರಗಡೆ ಬರುತ್ತೆ. ಈ ಕುಸ್ತಿ ಇಲ್ದಂಗೆ ಏನಾದರೂ ಹಾಗೆ ಮುಚ್ಚಾಕ್ಬಿಟ್ರು ಅಂತಂದರೆ ಏನೂ ಗೊತ್ತಾಗೋದಿಲ್ಲ. ಇದೇನೇ ಇವತ್ತಿನ ಸುದ್ದಿ. ಇವತ್ತು ಡೆಫಿನೆಟ್ ಆಗಿ ಮಾರ್ಕೆಟು ಇಳಿದಿದೆ. ಸೊ ಈಗ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿರ್ತೀರಾ ಅಂತ ನಾನು ನಂಬ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.